Hello everyone, welcome to my new vlog ವರ್ಷ. ಅಲ್ಲಿ ಆ ಊರ ನನ್ನ ಫ್ರೆಂಡ್ ಒಬ್ಳು ಬರ್ತಾಳ ಅದಕ್ಕೆ. ಹಲೋ ಅವೆಲ್ಲ ಬಿಟ್ಬಿಟ್ಟು ಮಾನವಾಗಿ ಇದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಲ್ಲ ಉಚಿತರ. ಇದೇ ಯಾವುದು ಬರು ನಾನು ಹೊಡೆದ್ಬಿಡ್ತೀನಿ, ನಿಜ ಹೊಡೆದಾಕ್ಬಿಡ್ತೀನಿ. ಫೋನ್ ಅವಶ್ಯ ಮುಚ್ಕೊಂಡು ಫೋನ್ ಇಡು. ನಮ್ಮಪ್ಪ ಎಲ್ಲರೂ ಹೋದ್ರು ಗೈಸ್. ನಮ್ಮಪ್ಪ ನನ್ನ ಫೋನಲ್ಲಿ ಎಷ್ಟೈತೆ ಅಂತ ತೋರಿಸು ಅಂತ ಕೇಳ್ತಾರೆ. ನಾನು ಗೊತ್ತಿಲ್ಲ, ತೋರಿಸ್ಲೇ ಇಲ್ಲ, ಯಾರು ಕಂಡುಹಿಡಿದ್ಬಿಟ್ರು. ಆಯ್ತು. ಯಾರ್ದಾರ 1,000 ಜಾಸ್ತಿ 7,000 ಇಲ್ಲ ಅಪ್ಪ ಜಾಸ್ತಿ ಇಲ್ಲ ಕಣಪ್ಪ. 7,000 ನಾನು ನೋಡ್ದಕ್ಕ ತೋರ್ಸು. ಅದೇ ಎಷ್ಟಿತ್ತು ನಾನು ನೋಡ್ತೇನೆ. ನಾನು ಕೇಳೋದಿಲ್ಲ ನಿನ್ನ. ಇವಾಗ ಏನಿಲ್ಲ, ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎಲ್ಲ ಹೋದ್ರು, ಆರಾಮಾಗಿ ಮಲ್ಕೊಂಡು ನೆಕ್ಸ್ಟ್ ಸ್ವಲ್ಪ ಈಚೆ ಹೋಗಬೇಕು. ಸೊ ಈಚೆ ಹೋಗ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಹೆಣ್ಣು ಅಂದ್ರೆ ಹಿಂಗೇನೆ ವಯಸ್ಸಿಗೆ ಬರ್ತಿದ್ದಂಗೇನೆ ಆಕಾಶಕ್ಕೆ ಏಣಿ ಹಾಕೋ ಸಹಜ ತಾನೇ. ಎಲ್ಲ ಕಡೆ ಸೊ ಇವತ್ತು ನಾನು ಬಂದು ಸುದರ್ಶನ್ ಅವರ ಫ್ಯಾಮಿಲಿ ಸ್ಟೋರ್ಗೆ ಹೋಗಿದ್ದೆ, ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಎಷ್ಟು ಜನ ಇದ್ದಾರೆ ನೋಡಿ ನೀವೇ. ಏನು ಕೊಡು ಗೈಸ್. ನಮ್ಮಕ್ಕ ಹೊಸ ಬಟ್ಲು ತಂದು ಕೊಟ್ಲು ಗೈಸ್. ನೋಡಿ ಗೈಸ್, ಇದೆ ನೋಡಿ ಗೈಸ್, ಇದೆ. ಇವಳಿಗೆ ಪ್ರತಿ ಸರಿ ತಂದು ಕೊಡ್ತಿರ್ತೀನಿ ಆಯ್ತಾ. ತಂದು ಕೊಟ್ಟಾಗ ಎಲ್ಲಾನು ಹೊಡೆದಾಕೊಂಡು ಬರ್ತಾಳೆ ಗೈಸ್. ಅದೇ ಬಟ್ಟೆ ತರಬೇಕು ಗೊತ್ತಾ, ಮೆಟಲ್ ಇದ್ರಿಂದ ಕಬ್ಬಿಣದಲ್ಲಿ ಮಾಡಿರ್ತಾರಲ್ಲ ಅಂತ ತಗೊಬಂದ್ಬಿಡ್ಬೇಕು. ಎತ್ತಿ ಕುಕ್ಕಿದ್ರೂ ಅದು ಹೊಡೆದಾಗಬೇಡ ಗೈಸ್. ಇದನ್ನ ಬೇಕಂದ್ರೆ ಜೋಪಾನವಾಗಿ ನಾನು ಇಟ್ಕೊಂತೀನಿ ದೇವರಾಣೆ ಇಟ್ಕೊಂತೀನಿ ಗೈಸ್. ನಾನು ಅದನ್ನ ಇದು ನನ್ನ ಫೇವ್ರೆಟ್ ಬಾಟಲ್ ಗೈಸ್. ನಾನು ನಮ್ಮ ದೊಡ್ಡಮ್ಮ ಮನೆ ಇವಳಿಗೆ ಹೇಳ್ದಾಗ ಕೊಡ್ಸ್ಬಿಟ್ರೆ ಒಳ್ಳೆಯವರು ನಾವು. ಹೌದು ಗೈಸ್. ಇಲ್ವಾ ಅಂಥವಳು ನೀನು ಇಂಥವಳು ನೀನು ಅಂದದೇ ಬರೋದು. ನನಗೆ ಗೊತ್ತವಳು ಬುದ್ಧಿ ಎಂತ ಅಂತ ಗೊತ್ತಿಲ್ಲ. ನಾನು ತಗೊಡ್ತೀನಿ ಅಂದರೆ ಅವಳು ಲಕ್ಕಿ ಪರ್ಸನ್. ಲಕ್ಕಿ ಪರ್ಸನ್ ಅಲ್ಲ. ನಾನು ಹಣೆ ಬರ ಹೆಂಗೆ ಅಂದರೆ ನಾನು ಪಾಪ ಅಂತ ಅನ್ಸ್ಬಿಡುತ್ತೆ. ನನ್ನ ಮನಸ್ಸು ಅಷ್ಟು ಧಾರಾಳ. ಅದಕ್ಕೆ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಇದ್ರೊಳಗಡೆ, ಅನ್ಸ್ಕೊಡೆ ವರ್ಷ ಅಂತಂದು. ಅದಕ್ಕೆ ಅನ್ಸ್ಕೊಟ್ರೆ ಅವಳು ಅನ್ಸ್ಕೊತಿದ್ಲು ಜಾತ್ರೆ ಎಲ್ಲ ಹಿಂಗೆ ಗೈಸ್. ಅವಳು ಜಾತ್ರೆ ಥರ ಮಾಡೋಳು ನೋಡಿ ಗೈಸ್. ಬೇಡ ಅಂದರೆ ಬೇಡ ಕಿತ್ತಾಕ್ಬೇಡ ನೋಡಿ ಗೈಸ್. ಯಾಕೆ ಬೇಡ, ಚೆನ್ನಾಗೈತ್ ಬಿಡು. ನೋಡು ಜಾತ್ರೆ ಆಗ್ತಾಳೆ, ನಾನು ಹಾಕಿರೋದು ಆದ್ರೂ ಬೇಡ ಅಂತ ಗೈಸ್. ನಮ್ಮಕ್ಕ ಡಾರ್ಕ್ ಫ್ಯಾಂಟಸಿ ಒಬ್ಳೆ ತಿಂದೊಳಿದ್ದಾನ. ನಾ ಮನೇಲಿ ಅದೆಲ್ಲ ಮೂಲೆಯಿತ್ತು. ನಾನು ಹುಡುಕಿ ತಡ್ಕಿ ಇಟ್ಟಿದ್ದಕ್ಕೆ ಅದು ಸಿಕ್ತು, ಅದು ತಿಂದೆ. ಅದ್ರಲ್ಲಿ ನಾನು ಒಬ್ಳೆ ತಿಂದಿಲ್ಲ, ಅವಳಿಗೆ 2 ಕೊಟ್ಟಿದ್ದೀನಿ. ಬರೀ ಚೀಪ್ ಗೈಸ್. ಇದರಲ್ಲಿ ಎಷ್ಟು 7-8 ಇವ್ರ ಅಪ್ಪನೇ ಡಾರ್ಕ್ ಫ್ಯಾಂಟಸಿ ಮ್ಯಾನುಫ್ಯಾಕ್ಚರ್ ಮಾಡೋರು. 7-8 ಗೈಸ್ ಗೊತ್ತಿಲ್ವಾ? ಇದರಲ್ಲಿ 7-8 ಇರ್ತದೆ. ಬರೀ 2 ಮಿಕ್ಕಿಬಿಟ್ಟು ಇದ್ರಲ್ಲಿ 6 ಇರೋದು. 6ರಲ್ಲಿ 2 ಕೊಟ್ಟಿದ್ದೀನಿ. ಸರಿ ಗೈಸ್, 6 ಇರ್ಲಿ. ಬರೀ 4 ತಿಂದೋಳೆ. ದನ ತಿಂದಂಗೆ ತಿಂದೋಳೆ. ಇವಾಗ ಬಾಟ್ಲು ಟೈಟ್ಸ್ ಬೇಕು, ಒಂದು ಟೈಟ್ಸು, ಪ್ಯಾಂಟ್ ಬೇಕು, ಒಂದು ಪ್ಯಾಂಟು ಎಲ್ಲ ತಂದ್ಕೊಟ್ಟೆ. ಅದೆಲ್ಲ ಕೊಡಕ್ಕೆ ಹೇಳಿ ಗೈಸ್. ಇವಾಗ ಅವಳು ಹೊಸ ಪ್ಯಾಂಟ್ ಹಾಕೊಳ್ಳೆ ಗೈಸ್. ಹೊಸ ಪ್ಯಾಂಟು ಏನೋ, ಅವಳ ಪ್ಯಾಂಟು ನನ್ನ ಪ್ಯಾಂಟು ಅಂತ ಇಲ್ಲ ಗೈಸ್. ಯಾಕಂದ್ರೆ ಇಬ್ರು ಸೈಜು ಒಂದೇ ಇರೋದು. ಸೊ ಅದಕ್ಕೆ ನೋಡಿ, ನಾನು ಅವಳಿಗಿಂತ ದೊಡ್ಡವಳು, ಬಟ್ ಆದ್ರೂ ಸೈಜ್ ಅವಳು ನನಗಿಂತ ತುಂಬ ಸೈಜಲ್ಲಿ ಇದ್ದೆ. ದೇವರಣ್ಣ ಯಾನೇ ಆಗಿರ್ಲಿಲ್ಲ. ಸರಿ ಗೈಸ್, ನಿಮ್ಗೆ ಒಂದು ವಿಷಯ ಗೊತ್ತಾ? ಒಂದು ದಿವಸ ಏನಾಗಿತ್ತು ಅಂದರೆ, ನಾನು ಮತ್ತು ನಮ್ಮಮ್ಮ ಮತ್ತು ನನ್ನ ತಂಗಿ ಏನಾದರೂ ರೇಷನ್ ತರಕ್ಕೆ ಅಂತ ಹೋಗಿದ್ವಿ. ಕೇಳಿಸ್ಕೊ
ಕೇಳಿಸ್ಕೊಳ್ಳಿ. ರೇಷನ್ ತರಬೇಕಾದ್ರೆ ಏನು ಅಷ್ಟೊಂದು ಏನೋ ಆಗಿರಲಿಲ್ಲ. ಬರ್ಬೇಕಾದ್ರೆ ಏನಾಯಿತು, ಅಲ್ಲಿ ಒಂದು ಏನದು ವೆಯ್ಟ್ ಚೆಕ್ ಮೆಷಿನ್ ಇತ್ತು. ವೆಯ್ಟ್ ಚೆಕ್ ಮಾಡೋಣ ಅಂತ ನಾನೇ ಕೇಳಿದೆ, ಯಾಕಂದರೆ ನನಗೆ ಸ್ವಲ್ಪ ಗೊತ್ತಾಗಬೇಕಿತ್ತು ನನ್ನ ವೆಯ್ಟ್ ಎಷ್ಟೈತೆ ಅಂತ. ಸೊ ನಾನು ಮೊದಲು ಚೆಕ್ ಮಾಡಿದಾಗ 49 ಇದ್ದೆ. ಸೊ ಈ ಸತಿ ಚೆಕ್ ಮಾಡೋಣ ಎಷ್ಟಿರ್ತೀನಿ ಅಂತ ನೋಡೋಣ ಅಂತ ಚೆಕ್ ಮಾಡಿದೆ ಗೈಸ್. ಹೋದ ಸತಿನೂ ಅಷ್ಟೇ ನಾನು ಚೆಕ್ ಮಾಡಿದಾಗ ಇವಳು ಜಾಸ್ತಿ ಇದ್ಲು. ನಾನು 49 ಇದ್ದರೆ ಅವಳು ಒಂದು 52 ಏನೋ ಇದ್ಲು. ಆವಾಗಲೂ ಅಷ್ಟೇ, ಆವಾಗಲೂ ಚೆಕ್ ಮಾಡ್ಬೇಕಾದ್ರೆ ಫುಲ್ಲು ಒಂಥರ ಏನು ಮಾಡಲ್ಲ ನನಗೆ ಕ್ಯೂರಿಯಾಸಿಟಿ ಯಾರು ಎಷ್ಟು ಇರ್ತಾರೆ ನಮ್ಮ ಮನೇಲಿ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ. ಸೊ ಅದಕ್ಕೆ ಚೆಕ್ ಮಾಡಿಸ್ದೆ, ಆವಾಗ 52 ಇತ್ತು. ಈ ಸತಿ ರೋಡಲ್ಲಿ ನಾನು ಮತ್ತು ನಮ್ಮಮ್ಮ ಮತ್ತು ನನ್ನ ತಂಗಿ ಚೆಕ್ ಮಾಡೋಣ, ಬಾರೆ ಮನಿ ಅಂತ ನಾನೇ ಹೋಗ್ಬಿಟ್ಟು ಕಾಯಿನ್ ಕೊಡ್ತಾ ಇದ್ದೀನಿ ರೋಡಲ್ಲೇ. ನಾನು ಚೆಕ್ ಮಾಡಲ್ಲ, ಅದಕ್ಕೆ ಕಿರ್ಸುತ್ತಾವಳೆ ಯಪ್ಪ. ಆಮೇಲೆ ನಾನು ಹೆಂಗೋ ಆ ರೋಡಲ್ಲಿ ಈ ಬಂದು ಚೆಕ್ ಮಾಡಿ, ಆಮೇಲೆ ಹೆಲ್ತ್ ಹಾಳಾಗೋಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಏನೋ ಪುಸ್ಬಿಟ್ಟು ಚೆಕ್ ಮಾಡಿಸಿದ್ದಕ್ಕೆ ನಾನು 1 kg ಕಮ್ಮಿ ಇದ್ದೀನಿ, 48 ಏನೋ ಇದ್ದೀನಿ, 48 ಇದ್ದೀನಿ. ಓಕೆನಾ, ನಿಜವಾಗ್ಲೂ 48 ಇರೋದು. ಅಂತ ಬೇರೆ ಹೇಳ್ತಾಳೆ, 48 ಇರೋದು. ಬೇಕಾದ್ರೆ ಪ್ರೂಫ್ ಬೇಕಾದ್ರೆ ನಾಳೆ ಹೋಗ್ಬಿಟ್ಟು ವೆಯ್ಟ್ ಚೆಕ್ ಮಾಡಿಸ್ತೀನಿ ಗೈಸ್. ಹೆಂಗೆ ನಮ್ಮಮ್ಮ ಎಷ್ಟು 64 ಏನೋ ಇರೋದು, ನನ್ನ ತಂಗಿ 66 ಏನೋ ಇರೋದು, ನನ್ನ ತಂಗಿ 56 ಅವಳೆ. 56 ಮನೆ. ಅಮ್ಮಂಗೂ ನಿಂಗೂ 10 kg ಡಿಫ್ರೆನ್ಸ್ ಐತೆ. ನಂಗೂ ನಿಂಗೂ 10 kg ಡಿಫ್ರೆನ್ಸ್ ಇರುತ್ತೆ, ಅಮ್ಮಂಗೂ ನಂಗಲ್ಲ. ನನಗೆ 48 ಇರೋದು, ಅವಳಿಗೆ 54 ಅಂದರೆ 49, 50, 51, 52, 54 6 kg ಡಿಫ್ರೆನ್ಸ್. ನೋಡಿ ನಾನು ಅಕ್ಕ ಅರೆ ಅವಳು ಅಕ್ಕ ಥರ ಆಗ್ಬಿಟ್ಟವಳು. ಗೈಸ್ ನಂದು ಮೂಳೆಗಳೆಲ್ಲ ದಪ್ಪ ಗೈಸ್. ಇದಿದೆಯಲ್ಲ ಇದಿದೆಯಾ ಏನಂತಾರೆ ಇದನ್ನ, ನಂಗೆ ಏನಂತಾರೆ ಇದು ತುಂಬಾ ಇದಿದೆ ಅಂತ ನಮ್ದು ಡಾಕ್ಟರ್ ಹೇಳಿದ್ರು. ದೇವರಣೆ ಗೈಸ್ ಇದು ನಂಗೆ ತುಂಬಾ ಏನಂತಾರೆ ಕೆಜಿ ಜಾಸ್ತಿ, ಇದರಿಂದ ನಂಗೆ ಕೆಜಿ ಜಾಸ್ತಿ. ಹೊಟ್ಟೆ ಅಷ್ಟೊಂದು ದಪ್ಪ ಇಲ್ಲ ಗಾಯ್ಸ್ ನಂದು. ಇದು ಈ ಮೂಳೆಗಳಿದೆಯಲ್ಲ ಅದೇ ಜಾಸ್ತಿ ಗೈಸ್ ನಂದು. ಓ ಭ್ರಮೆ. ಅಲ್ಲೂ ಜಯಮ್ಮೆ ನೋಡಿ ಗೈಸ್. ಏನು ಗೊತ್ತಾ ಗೈಸ್, ನಿಜ ಸತ್ಯ ಹೇಳಿದ್ರೆ ಅದೇನೋ ಅಂತೆ, ಅದಕ್ಕೆ ಸತ್ಯ ಹೇಳಿದ್ರೆ ಸ್ವಲ್ಪ ಏನಿಲ್ಲ ಗೈಸ್. ನಾನು ಸತ್ಯನ ಹೇಳ್ತಾನೆ, ನನ್ನ ಚಿಕ್ಕ ವಯಸ್ಸಲ್ಲಿ ಡಾಕ್ಟ್ರ್ ಇದ್ದು ತುಂಬಾ. ಇವಾಗ ಡಾಕ್ಟರ್ ಹೇಳಿದ್ರು ಅಂತ, ಇವಾಗ ಚಿಕ್ಕ ವಯಸ್ಸಲ್ಲಿ ಡಾಕ್ಟರ್ ಹೇಳಿದ್ರು ಅಂತ ಹೇಳ್ತಾಳೆ. ಹೌದು ಲಿಯಾ. ಸರಿ ಫೋನ್ ನೆಟ್ಟಿಗೆ ಇಟ್ಕೋ. ಇವಾಗಲೇ 3 ಹೊರಟಾಯ್ತು ಗೈಸ್. ಇದು ಬಾಟ್ಲಿಗೆ ನೀರು ತುಂಬಿಸ್ತೀನಿ ನಾನು. ಆ ಬಾಟ್ಲು ಎಷ್ಟು ದಿವಸ ಹಿಡ್ಕೋತದೆ ನೀವೇ ನೋಡಿ ಗೈಸ್. ಅಮ್ಮಮ್ಮ ಅಂದರೆ 1 ತಿಂಗಳು ಹಿಡ್ಕೋತಾಳೆ ಅಷ್ಟೆ. ಇಲ್ಲ ಗೈಸ್ ನಾನು ಸಾಯಿ ಗಂಟೆ ಇಟ್ಕೋತೀನಿ. ಯಪ್ಪ ಏನು ಡೈಲಾಗ್ ನಿಜ ಗೈಸ್. ಮನೆ ಇವಾಗ ಬೆಳ್ಳಿ ಕಾಣ್ತಿದ್ದೆ ಗೈಸ್ ನೋಡಿ ಗೈಸ್ ನಾನು ಕಪ್ಪಾಗ್ಬಿಟ್ಟಿದೆ. ಟ್ಯಾನ್ ಆಗಿದ್ದೀನಿ ಗೊತ್ತಾ ನಾನು. ಗೈಸ್ ನಮ್ಮ ಅಕ್ಕ ಎಲ್ಲೂ ಕರ್ಕೊಂಡು ಹೋಗ್ತಾಯಿಲ್ಲ, ವಾಕಿಂಗ್ ಕರ್ಕೊಂಡು ಹೋಗ್ತಾಳೆ ಅಷ್ಟೇ. ವಾಕಿಂಗ್ ಅಲ್ಲ, ಏನಾದರೂ ಪೆನ್ಸಿಲ್ ಬೇಕಂತ ಹೇಳಿದ್ರೆ 2.0 ಗೈಸ್, 2.0. ಅವರೇನು ನಿನ್ನ ಕೇಳಿಲ್ಲ. ಯಾವ್ದು ಬೇಕು, ಯಾವ್ದು ಬೇಕೆ? ಯಾವುದು ಗೋಲ್ಗಪ್ಪ ಬೇಕು. ಅಯ್ಯೋ ಗೋಲ್ಗಪ್ಪ ಅಲ್ಲೇ ಐತೆ ಗೋಲ್ಗಪ್ಪ ಗೈಸ್, ಆದರೆ ನಂಗೆ ಕೊಡ್ತಾ. ಆಹಾ ಕಣ್ಣು ಸೆಳಿತ ನಡಿ. ನೋ ಗೋಲ್ಗಪ್ಪಸ್, ನೋ ಅಪ್ಪಸ್, ನೋ ದೊಡ್ಡಪ್ಪಸ್, ನೋ ಚಿಕ್ಕಪ್ಪಸ್, ಓನ್ಲಿ ಮಾನಸಾಸ್. 2 ಅಂಗಡಿ ಐತೆ, 2 ಅಂಗಡಿಲಿ ಯಾವುದಕ್ಕೆ ಹೋಯ್ತಾಳೋ ಗೊತ್ತಿಲ್ಲ. ನಂದೇ ಎಕ್ಸೈಸು. ಎಲ್ಲೇ ನೀನು ಕಾಣಿಸ್ತಾನಿಲ್ಲ. ಈ ಅಂಗಡಿಗೆ ಹೋಯ್ತೀವಿ. ಏನು ಮಾಡ್ತಾಳೋ, ಏನು ನೋಡೋಕೆ ಬಂದಿದ್ದು ಅದನ್ನ ನೋಡು. ಯಾರೋ ಗೊತ್ತಿಲ್ಲ ನಂಗೂ, ಅವನು ನೋಡ್ದೆ ನಾನು. ಅಯ್ಯಪ್ಪ ನೋಡ್ತಾರೆ ಮನೆ ನಾವು ಅಂಗಡಿ ಹೋಗ್ಬಿಟ್ವಿ ಅಂತ. ಏನು ಗೊತ್ತಾಗ ಇದು ನನ್ನ ಫ್ರೆಂಡ್ ಅಂಗಡಿದೆ, ಇವಳೇ ಕರ್ಕೊಂಡೋಗಿದ್ದು ಆ ಅಂಗಡಿ ಬೇರೆ ಅಂಗಡಿಗೆ. ಬಟ್ ಅಂದರೆ ನನ್ನ ಫ್ರೆಂಡ್ ಅವರ ಯಾರೋ ರಿಲೇಟಿವ್ ಅನಿಸುತ್ತೆ, ಅವ್ರು ನೋಡ್ತಾರೆ ಇವರೇ ನಾವು ನಮ್ಮ ಅಂಗಡಿ
ನಡಿಯಪ್ಪ. ಥ್ಯಾಂಕ್ ಯು ಸೋ ಮಚ್ ನನ್ನ ವ್ಲಾಗ್ ನೋಡಿದ್ದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.